Let us thank God for helping us to come together once again to study the God's word. ಮತ್ತೊಮ್ಮೆ ದೇವರ ವಾಕ್ಯವನ್ನ ಕಲಿಯುವುದಕ್ಕಾಗಿ ಬರುವ ಹಾಗೆ ನಡೆಸಿದಂತ ದೇವರಿಗೆ ವಂದನೆಗಳನ್ನ ಸ್ತೋತ್ರಗಳನ್ನ ಸಲ್ಲಿಸೋಣ. Last 2 weeks we were studying about the end time events and we are begin with the millennial kingdom. ನಾವು ಕಳೆದ 2 ವಾರಗಳು ಅಂತ್ಯಕಾಲದ ಸಂಗತಿಗಳನ್ನ ಕುರಿತು ಅಧ್ಯಯನ ಮಾಡ್ತಾ ಬಂದೆವು. ಅನಂತರ 1000 ವರ್ಷ ಆಳ್ವಿಕೆಯನ್ನು ಕೂಡ ಪ್ರಾರಂಭಿಸಿದ್ದೇವೆ. Last week I started the subject of the kingdom of God. ಕಳೆದ ವಾರ ನಾನು ದೇವರ ರಾಜ್ಯ ಎಂಬುದಾಗಿರುವಂತ ವಿಷಯವನ್ನ ಪ್ರಸ್ತಾಪಿಸಿ ಪ್ರಾರಂಭಿಸಿದ್ದೇನೆ. We know that God is the creator of the whole universe. He is the king of the whole universe. ನಮಗೆ ಗೊತ್ತಿದೆ ದೇವರು ಇಡೀ ವಿಶ್ವವನ್ನ ಆತನು ಸೃಷ್ಟಿಸಿದ್ದಾನೆ ಮತ್ತು ಇಡೀ ವಿಶ್ವದ ಸಾರ್ವತ್ರಿಕವಾಗಿ ಆತನ ಅರಸನಾಗಿದ್ದಾನೆ. He is the eternal king. ಆತನು ನಿತ್ಯ ರಾಜನು. He is a king everlasting and he is the universal king. ಆತನು ನಿತ್ಯವಾಗಿರುವಂತ ಅರಸನು ಮತ್ತು ಸಾರ್ವತ್ರಿಕವಾದಂತ ಸಾಮ್ರಾಜ್ಯವುಳ್ಳಂತ ಅರಸನಾಗಿದ್ದಾನೆ. But you know, one of his creation, Lucifer, he challenged the creation and challenged the authority of God. ನಾವು ನೋಡ್ತಾ ಬಂದು ಕಳೆದ ವಾರ ಅವನ ಸೃಷ್ಟಿಗಳಲ್ಲಿ ಒಬ್ಬನಾದಂತ ಲೂಸಿಫರನು ಆತನು ದೇವರ ಅಧಿಕಾರವನ್ನ ಪ್ರಶ್ನಿಸುವಂತವನಾದ. He wanted to be equal with God. ಆತನು ದೇವರಿಗೆ ಸರಿ ಸಮಾನನಾಗಿರಬೇಕೆಂಬುದಾಗಿ ಪ್ರಯತ್ನ ಪಟ್ಟ. So that was a rebellion against the kingdom of God. ಅದು ದೇವರ ರಾಜ್ಯದ ಎದುರು ಬಿದ್ದ ದಂಗೆಯಾಗಿತ್ತು. And but we know because of that the Lucifer, the most beautiful creation of God, he was thrown out of the presence of God. ನಮಗೆ ಗೊತ್ತಿದೆ ಆದ ಕಾರಣ ಇಡೀ ಸೃಷ್ಟಿಯಲ್ಲೆಲ್ಲ ಸೌಂದರ್ಯದಲ್ಲಿ ಸೃಷ್ಟಿಸಲ್ಪಟ್ಟಂತ ಲೂಸಿಫರನು ದೇವರ ಪ್ರಸನ್ನತೆಯಿಂದ ತಳ್ಳಲ್ಪಡುವುದನ್ನ ನಾವು ನೋಡ್ತೇವೆ. We have the detailed account of the rebellion of Lucifer in Ezekiel chapter 28. ಅದರ ಪೂರ್ಣವಾದಂತ ವಿವರವನ್ನ ಲೂಸಿಫರನು ದೇವರ ವಿರುದ್ಧ ದಂಗೆ ಎದ್ದದ ವಿವರಗಳನ್ನ ನಾವು ಎಜೆಕಿಯೇಲನ ಗ್ರಂಥ 28ನೇ ಅಧ್ಯಾಯದಲ್ಲಿ ನೋಡ್ತೇವೆ. And also in Isaiah chapter 14 verse 12 to 15. ಅನಂತರ ಯೆಶಾಯನ ಬರೆದ ಗ್ರಂಥ 14ನೇ ಅಧ್ಯಾಯ 12ರಿಂದ 15ನೇ ವಚನದಲ್ಲಿ ಕೂಡ ಸಂಕ್ಷಿಪ್ತವಾಗಿ ಆ ವಿಷಯವನ್ನ ನೋಡ್ತೇವೆ. So Satan was denied the entry into the holiest of holy in the presence of God. He was thrown out of the presence of God. ಅತಿ ಪರಿಶುದ್ಧವಾದ ಸ್ಥಳಕ್ಕೆ ಅವನಿಗೆ ಪ್ರವೇಶವನ್ನ ಅಡ್ಡಿಪಡಿಸಲಾಯಿತು ಮತ್ತು ದೇವರ ಪ್ರಸನ್ನತೆಯಿಂದ ಅವನನ್ನ ತಳ್ಳಿ ಬಿಡಲಾಯಿತು. He started challenging the authority of God and rebelled against God, and 1/3 of the angelic host also followed him. ಅನಂತರ ನಾವು ನೋಡ್ತೇವೆ ಆತನು ದೇವರ ಅಧಿಕಾರವನ್ನ ಪ್ರಶ್ನಿಸುವಂತವನಾಗಿ ದೇವರ ವಿರುದ್ಧ ಎದ್ದು ನಿಲ್ಲುವಂತವನಾಗಿ ಅವನ ಹಿಂದುಗಡೆ 1/3 ಭಾಗ ಅಂದ್ರೆ ಆ ದೇವದೂತರು ಕೂಡ ಕೆಡವಲ್ಪಟ್ಟದ್ದನ್ನ ನಾವು ನೋಡ್ತೇವೆ. After his fall, the earth became the epicenter of his activities. ಅಲ್ಲಿ ಸೈತಾನನ ಎಲ್ಲಾ ಕಾರ್ಯಗಳಿಗೆ ಅವನು ದೊಬ್ಬಲ್ಪಟ್ಟ ಮೇಲೆ ಈ ಲೋಕ ಈ ಪ್ರಪಂಚ ಅದು ಒಂದು ಕೇಂದ್ರ ಬಿಂದುವಾಗಿ ಇರ್ತದೆ. He became an illegal occupant of this earth. ಆತನು ನ್ಯಾಯಸಮ್ಮತವಲ್ಲದವನಾಗಿ ಈ ಲೋಕವನ್ನ ಆವರಿಸಿಕೊಳ್ಳುತ್ತಾನೆ. And he started claiming that this earth belongs to him. ಅನಂತರ ಆತನು ತಾನು ಹೇಳಲಿಕ್ಕೆ ಪ್ರಾರಂಭಿಸ್ತಾನೆ ಏನಂದ್ರೆ ಈ ಪ್ರಪಂಚ ನನಗೆ ಸಂಬಂಧಪಟ್ಟದ್ದು. We know that Jesus Christ, when he came, he took him on the mountain and said that all this earth, all the glory belongs to me. ನಮಗೆ ದೇವರ ವಾಕ್ಯದಲ್ಲಿ ನೋಡ್ತೇವೆ ಅಲ್ಲಿ ಕರ್ತನಾದ ಯೇಸು ಕ್ರಿಸ್ತನು ಶೋಧಿಸಲ್ಪಟ್ಟಾಗ ಸೈತಾನನು ಎತ್ತರವಾದ ಬೆಟ್ಟಕ್ಕೆ ಯೇಸು ಸ್ವಾಮಿಯನ್ನು ಕರೆದುಕೊಂಡು ಹೋಗಿ ಇಡೀ ಪ್ರಪಂಚವನ್ನ ತೋರಿಸಿ ಹೇಳುವುದೇನೆಂದ್ರೆ ಇದೆಲ್ಲವೂ ನನ್ನದಾಗಿದೆ ಎಂಬುದಾಗಿ. And he said that if just you worship me, I will give it all freely to you. ಆತನು ಹೇಳಿದ್ದೇನೆಂದ್ರೆ ನೀನು ನನಗೆ ಬರೀ ಒಂದು ಆರಾಧನೆಯನ್ನ ಸಲ್ಲಿಸು, ಇವೆಲ್ಲವನ್ನ ನಿನಗೆ ನಾನು ಪುಕ್ಕಟೆಯಾಗಿ ಕೊಡ್ತೇನೆ. The Jesus Christ is the real honor, the creator of the universe, but he is saying that the Satan says that he is the honor of it. ಈ ಸೃಷ್ಟಿಯ ನಿಜ ಯಜಮಾನನು ಅನಂತರ ಈ ಸೃಷ್ಟಿಯನ್ನೆಲ್ಲ ಸೃಷ್ಟಿಸಿದವನಾದ ಯೇಸು ಕ್ರಿಸ್ತನಿಗೆ ಸೈತಾನ್ ಹೇಳುವುದೇನೆಂದ್ರೆ ಇವೆಲ್ಲವೂ ನನ್ನದಾಗಿದೆ ಎಂಬುದಾಗಿ. So this rebellious territory of God's kingdom, Jesus Christ want to restore it back. ಅದರಿಂದ ಈ ರೀತಿ
ದೇವರ ರಾಜ್ಯದ ದಂಗೆ ಎದ್ದು ಬೇರೆ ಮಾಡಲ್ಪಟ್ಟಂತ ಈ ಒಂದು ಪ್ರಪಂಚ, ಈ ಲೋಕವನ್ನ ಕರ್ತನಾದ ಯೇಸು ಕ್ರಿಸ್ತನು ಮತ್ತೆ ಅದನ್ನ ಪುನರ್ಸ್ಥಾಪಿಸ್ಲಿಕ್ಕೆ ಇಷ್ಟಪಡ್ತಾ ಇದ್ದಾನೆ. Jesus Christ came as our kinsman redeemer. He took the form of a man and identified with the human beings. ನಮಗೆ ಕರ್ತನಾದ ಯೇಸು ಕ್ರಿಸ್ತನ ಲೋಕಕ್ಕೆ ಬಂದಾಗ ನಮಗೆ ಅತಿ ಸಮೀಪದ ಬಂಧುವಾಗಿ, ವಿಮೋಚಕನಾಗಿ ಆತನು ಬಂದನು. If a property is lost, if a person is lost, the kinsman has to come and redeem. That is what we see in the Old Testament. ನಾವು ಹಳೆಯ ಒಡಂಬಡಿಕೆಯಲ್ಲಿ ನೋಡುವ ಪ್ರಕಾರ ಒಬ್ಬ ಯಹೂದ್ಯನು ತನ್ನ ಆಸ್ತಿಯನ್ನ ಕಳೆದುಕೊಂಡರೆ ಅಥವಾ ತನಗೆ ಅನ್ಯಾಯವಾದರೆ ಅವನು ಅದನ್ನ ಪುನರ್ಸ್ಥಾಪಿಸಲು ಅವನ ಸಮೀಪ ಬಂದು ಆತನಿಗೆ ಸಹಾಯವನ್ನ, ನೆರವನ್ನ ಮಾಡಬೇಕು. That is why Jesus Christ took the form of a man. He came as our relative, our brother, and he wanted to deliver us. ಆದ್ರಿಂದಲೇ ಕರ್ತನಾದ ಯೇಸು ಕ್ರಿಸ್ತನು ಈ ಪ್ರಪಂಚದಿಂದ ನಮ್ಮನ್ನ ವಿಮೋಚಿಸ್ಲಿಕ್ಕಾಗಿ ನಮ್ಮ ಸಮೀಪ ಬಂಧುವಾಗಿ, ನಮ್ಮ ವಿಮೋಚಕನಾಗಿ ಮನುಷ್ಯಾವತಾರವನ್ನ ಎತ್ತಿ ಈ ಲೋಕಕ್ಕೆ ಬಂದನು. Two things a redeemer has to do. ಎರಡು ವಿಷಯಗಳನ್ನ ಆ ವಿಮೋಚಕನು ಮಾಡುವಂತವನಾಗಿರ್ಬೇಕು. He has to redeem the person who became a slave. ಅಲ್ಲಿ ಗುಲಾಮನಾಗಿದ್ದಂತ ವ್ಯಕ್ತಿಯನ್ನು ಆತನು ಬಂಧ ಮುಕ್ತಗೊಳಿಸಬೇಕು. Secondly, he has to redeem the land which was lost. ಅನಂತರ ಅವನು ಕಳೆದುಕೊಂಡಂತ ಆಸ್ತಿಯನ್ನ ಅಥವಾ ಆತನು ಬಿಟ್ಟು ಹೋದಂತ ಆಸ್ತಿಯನ್ನು ಕೂಡ ನಮಗೆ ಬಿಡಿಸಿ ಕೊಡುವಂತವನಾಗಿರ್ಬೇಕು. By the death of Lord Jesus Christ on the cross of Calvary, he redeemed each one of us. He redeemed the persons. We were all under the bondage of Satan. He redeemed us from the bondage of sin. ಕಲ್ವಾರಿ ಶಿಲುಬೆ ಮೇಲೆ ನಮಗಾಗಿ ಪ್ರಾಣ ಕೊಟ್ಟಂತ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಈ ಎಲ್ಲಾ ಒಂದು ಬಂಧನದಿಂದ ನಮ್ಮನ್ನ ಬಿಡಿಸಿದ್ದಾನೆ. ಸೈತಾನನ ಬಂಧನದಿಂದಲೂ ಪಾಪದ ಬಂಧನದಿಂದಲೂ ನಮ್ಮನ್ನ ಬಿಡುಗಡೆಗೊಳಿಸಿದ್ದಾನೆ. So those who are accepting Jesus as a personal savior, they are becoming the part of the kingdom of God. They will enter into the kingdom of God. ಆದುದರಿಂದ ಯಾರ್ಯಾರು ಕರ್ತನಾದ ಯೇಸು ಕ್ರಿಸ್ತನನ್ನ ಸ್ವಂತ ರಕ್ಷಕನಾಗಿ ಅಂಗೀಕರಿಸ್ತಾರೋ ಅವರು ಈ ದೇವರ ರಾಜ್ಯದ ಒಂದು ಭಾಗವಾಗ್ತಾರೆ ಮತ್ತು ಅದಕ್ಕೆ ಸಂಬಂಧಪಟ್ಟಂತವರು ಆಗುತ್ತಾರೆ. Now remaining is that the redemption of the land. ಅನಂತರ ನಾವು ನೋಡುವುದೇನೆಂದ್ರೆ ಉಳಿದಿರುವಂತದ್ದು ಆ ಸ್ಥಳ ಅಥವಾ ಆ ಜಮೀನು, ಅದನ್ನ ಬಿಡುಗಡೆಗೊಳಿಸಬೇಕು. This earth God has given to man to take care of it, but he lost this land. ಆದ್ರೆ ದೇವರ ಆದಿಯಲ್ಲಿ ಈ ಭೂಮಿಯನ್ನ ಮನುಷ್ಯನಿಗೆ, ಆದಾಮನಿಗೆ ಅದನ್ನ ನೋಡಿಕೊಳ್ಳುವುದಕ್ಕಾಗಿ ಕೊಟ್ಟನು. ಆದ್ರೆ ಆದಾಮನ ಅದನ್ನ ಕಳ್ಕೊಂಡ. He was forfeited his right and it was surrendered to Satan. Satan occupied everything. ಆತನಿಗಿದ್ದಂತ ಆ ಅಧಿಕಾರವನ್ನ ಆತನು ತ್ಯಜಿಸ್ತಾನೆ ಆದಾಮನು. ಆದ್ರಿಂದ ಸೈತಾನನ ಅದನ್ನೆಲ್ಲ ವಶಪಡಿಸಿಕೊಳ್ತಾನೆ. In the book of Revelation, we see that Jesus is coming again to redeem this earth and to establish his kingdom. ಆದ್ರಿಂದ ಪ್ರಕಟಣೆ ಪುಸ್ತಕ ನಾವು ನೋಡುತ್ತೇವೆ ಏನಂದ್ರೆ ಕರ್ತನಾದ ಯೇಸು ಕ್ರಿಸ್ತನು ತಿರುಗಿ ಲೋಕಕ್ಕೆ ಬರ್ತಾನೆ. ಆತನು ಈ ಲೋಕವನ್ನ ಸೈತಾನನ ವಶದಿಂದ ಬಿಡುಗಡೆಗೊಳಿಸ್ತಾನೆ ಮತ್ತು ತನ್ನ ರಾಜ್ಯವನ್ನ ಈ ಲೋಕದ ಮೇಲೆ ಸ್ಥಾಪಿಸ್ತಾನೆ. By redeeming this earth, he is fulfilling the duty of a kinsman redeemer. ಆ ರೀತಿಯಾಗಿ ಈ ಪ್ರಪಂಚವನ್ನು ಆತನು ಸೈತಾನನ ಕೈಯಿಂದ ವಿಮೋಚನೆಗೊಳಿಸುವಾಗ ನಮಗೆ ದೇವರ ವಾಕ್ಯ ನೋಡುವಾಗೆ ಸಮೀಪ ಬಂಧುವಾಗಿ ತನ್ನ ಕಾರ್ಯವನ್ನ ನೆರವೇರಿಸುವಂತವನಾಗಿದ್ದಾನೆ. So the message of the book of Revelation is the redemption of the earth. That is the message of the book of Revelation. ಪ್ರಕಟಣೆ ಗ್ರಂಥದ ಒಂದು ಬೋಧನೆ ಅಥವಾ ಪಾಠ ಏನು ಎಂಬುದಾಗಿ, ಕಲಿಯುವಂತ ವಿಷಯ ಏನು ಎಂಬುದಾಗಿ ನೋಡುವಾಗ ಈ ಲೋಕದ ಬಿಡುಗಡೆಯೇ ಆಗಿದೆ. We have a beautiful example of the kinsman redeemer in the book of Ruth. ನಾವು ರೂತಳ ಪುಸ್ತಕದಲ್ಲಿ ಒಂದು ಸುಂದರವಾದಂತ ಸಮೀಪ ಬಂಧುವಿನ ಚಿತ್ರಣವನ್ನ ನಾವು ನೋಡ್ತೇವೆ. You know, the Boaz, he redeemed Ruth and married her. ಬೋವಜನು ನಾವು ನೋಡ್ತೇವೆ ರೂತಳನ್ನ ವಿಮೋಚಿಸ್ತಾನೆ ಮತ್ತು ಆಕೆಯನ್ನ ಮದುವೆ ಆಗ್ತಾನೆ. So there we see the redemption of the person. ಅಲ್ಲಿ ನಾವು ವ್ಯಕ್ತಿಯ ಒಂದು ವಿಮೋಚನೆಯನ್ನ ನೋಡ್ತೇವೆ. Not only that, Boaz purchased the land which was lost and he redeemed the property of Elimelech. ಅಲ್ಲಿ ಎಲಿಮೆಲೇಕನ ಆಸ್ತಿಯನ್ನ, ಕಳೆದುಕೊಂಡಿದ್ದಂತ ಆಸ್ತಿಯನ್ನ ಆತನು ವಿಮೋಚಿಸಿ ಅದನ್ನ ಬೋವಜನು ಕೊಂಡುಕೊಳ್ಳುತ್ತಾನೆ. So we see Jesus Christ, our kinsman redeemer, who redeemed us as well as he is going to redeem
this earth and to establish his kingdom upon this earth. ಅದೇ ರೀತಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ನಮ್ಮ ಸಮೀಪ ಬಂಧುವಾಗಿ ಈ ಲೋಕಕ್ಕೆ ಬಂದು ಪ್ರಾಣವನ್ನ ಕೊಡುವುದರ ಮುಖಾಂತರ ನಮ್ಮನ್ನ ವಿಮೋಚಿಸಿದ್ದಾನೆ ಮತ್ತು ಈ ಲೋಕವನ್ನು ಕೂಡ ಸೈತಾನನ ವಶದಿಂದ ಬಿಡುಗಡೆಗೊಳಿಸಿ ನಮಗೆ ಕೊಡ್ತಾನೆ. God has created the earth and given the charge to Adam and he was supposed to take care of the earth. ದೇವರು ಈ ಲೋಕವನ್ನ ಸೃಷ್ಟಿಸಿದ ಮೇಲೆ ಅದರ ಒಂದು ಅಧಿಕಾರವನ್ನ ಆದಾಮನ ಕೈಗೆ ಒಪ್ಪಿಸಿದನು. ಆದಾಮನು ಅದನ್ನ ಸರಿಯಾದ ರೀತಿಯಲ್ಲಿ ನೋಡಿಕೊಳ್ಳಬೇಕಾಗಿತ್ತು. Now that type of ruling is called, God's ruling is called the theocratic kingdom. ಆ ರೀತಿಯಾಗಿ ಆಳ್ವಿಕೆಯನ್ನ ಅಥವಾ ಆದಾಮನಿಗೆ ಕೊಟ್ಟು ಅದರ ಮೇಲೆ ದೇವರು ಮಾಡುವಂತ ಆಳ್ವಿಕೆಯನ್ನ ನಾವು ಥಿಯೋಕ್ರಟಿಕ್ ಕಿಂಗ್ಡಮ್ ಅಥವಾ ದೇವರ ರಾಜ್ಯ, ದೇವರ ಆಳ್ವಿಕೆಯ ರಾಜ್ಯ ಎಂಬುದಾಗಿ ನೋಡ್ತೇವೆ. God is chosen a person and appointing him to take care of his estate and take care of everything that belongs to God. ನಾವಲ್ಲಿ ನೋಡ್ತೇವೆ, ದೇವರು ಆದಾಮನನ್ನ ಆರಿಸಿ ಅವನು ತನ್ನ ಆಸ್ತಿಯನ್ನೆಲ್ಲ ನೋಡಿಕೊಳ್ಳಬೇಕೆಂಬುದಾಗಿ ಆದಾಮನನ್ನ ಆ ಆಸ್ತಿಯ ಮೇಲೆ ನೇಮಿಸಿದ. That is called the theocratic kingdom, and we see the first Adam failed to maintain that theocratic kingdom. ನೋಡ್ರಿ, ಆ ರೀತಿ ದೇವರು ಆಳುವಂತ ಈ ಲೋಕದ ರಾಜ್ಯವನ್ನ ಆದಾಮನು ನಿರಾಕರಿಸಿದ್ರಿಂದ ಅಥವಾ ತಪ್ಪಾಗಿ ಮಾಡಿದ್ದರಿಂದ ದೇವರು ಅವನ ಕೈಯಿಂದ ಲೋಕವನ್ನು ತೆಗೆದುಕೊಂಡ. So God is going to bring his own son, and he wanted to appoint him as a ruler upon the earth in the millennial kingdom. ಆದ್ರಿಂದ ದೇವರು ಏನ್ ಮಾಡ್ತಾನೆ ಈಗ ಅಂದ್ರೆ, ಆದಾಮನ ಕೈಯಿಂದ ಸೈತಾನನ ವಶವಾಗಿದ್ದಂತ ಈ ಭೂಮಿಯನ್ನು ತನ್ನ ಮಗನ ಮುಖಾಂತರ ವಿಮೋಚನೆಗೊಳಿಸಿ ಅವನ ಮುಖಾಂತರ ತನ್ನ ರಾಜ್ಯವನ್ನ ಈ ಲೋಕದಲ್ಲಿ ಸ್ಥಾಪಿಸ್ತಾ ಇದ್ದಾನೆ. So the millennial kingdom is the last theocratic kingdom whereby God is going to restore this earth and Christ is the ruler upon the earth. ಹಾಗಾಗಿ 1000 ವರ್ಷದ ಆಳ್ವಿಕೆಯ ರಾಜ್ಯ ಅದು ಕಟ್ಟಕಡೆಯ ಒಂದು ದೇವರ ಆಳುವಂತ ರಾಜ್ಯವಾಗಿದ್ದು, ಆ ರಾಜ್ಯವನ್ನು ಅವನ ಮಗನು ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನು 1000 ವರ್ಷ ಈ ಲೋಕದ ಮೇಲೆ ಆಳ್ವಿಕೆಯನ್ನ ಮಾಡ್ತಾನೆ. What was failed by Adam, Jesus Christ is going to fulfill and accomplish for God. ಯಾವುದು ಆದಾಮನ ಮುಖಾಂತರ ಅದು ಬಿದ್ದು ಹೋಗಿತ್ತೋ ಅಥವಾ ನಾಶವಾಗಿತ್ತೋ ಅದನ್ನ ದೇವರು ತನ್ನ ಮಗನ ಮುಖಾಂತರ ಮರುಸ್ಥಾಪಿಸಲಿಕ್ಕೆ ಇದ್ದಾನೆ. One more thing we should understand, all the promises of God is going to be fulfilled in the millennial kingdom. ಇನ್ನೊಂದು ವಿಷಯವನ್ನ ನಾವು ಅರ್ಥ ಮಾಡ್ಕೊಳ್ಬೇಕೇನಂದ್ರೆ, ದೇವರ ಎಲ್ಲಾ ವಾಗ್ದಾನಗಳು ಅದು ಈ 1000 ವರ್ಷ ಆಳ್ವಿಕೆಯ ರಾಜ್ಯದಲ್ಲಿ ನೆರವೇರ್ಲಿಕ್ಕಿದೆ. So please understand, millennial kingdom is a theocratic kingdom where God is appointing his beloved son and he is ruling upon the earth. ಅದರಿಂದ ಇದನ್ನ ಅರ್ಥ ಮಾಡಿಕೊಳ್ಳ್ರಿ, ಏನಂದ್ರೆ 1000 ವರ್ಷ ಆಳ್ವಿಕೆ ಅನ್ನುವಂಥದ್ದು ದೇವರು ಆಳುವಂತ ರಾಜ್ಯವಾಗಿರ್ತದೆ. ಆ ರಾಜ್ಯದಲ್ಲಿ ತನ್ನ ಮಗನಾದ ಯೇಸು ಕ್ರಿಸ್ತನನ್ನ ಅರಸನನ್ನಾಗಿ ನೇಮಿಸಲಿಕ್ಕಿದ್ದಾನೆ. Now, few fundamental things we should understand before going into the millennial kingdom. ನಾವು ಈ 1000 ವರ್ಷ ಆಳ್ವಿಕೆಯ ವಿಷಯವನ್ನ ವಿವರವಾಗಿ ಕಲಿಯುವುದಕ್ಕಿಂತ ಮುಂಚೆ ಅದಕ್ಕೂ ಮೊದಲು ಕೆಲವು ಮೂಲಭೂತವಾದಂತಹ ಸಂಗತಿಗಳನ್ನ ವಿಷಯಗಳನ್ನ ನಾವು ಅರ್ಥ ಮಾಡಿಕೊಳ್ಬೇಕು. I'm not going into the detail, but you should know that these are the fundamental things you should understand to understand the subject of millennium. ನಾನು ಅದರ ಕುರಿತು ಬಹಳ ವಿವರವಾಗಿ ಹೋಗುವುದಿಲ್ಲ, ಆದ್ರೆ ಈ ಮೂಲಭೂತವಾದಂತ ಕೆಲವು ವಿಷಯಗಳನ್ನ ನಾವು 1000 ವರ್ಷ ಆಳ್ವಿಕೆಗೆ ಕಲಿಯುವಂತ ಮೊದಲು ತಿಳ್ಕೊಳ್ಳುವಂಥದ್ದು ಅವಶ್ಯ. When you study the Bible, we understand God is dealing with mankind in a dispensational manner, in a specific manner for a particular period. ನಾವು ದೇವರ ವಾಕ್ಯವನ್ನು ಕಲಿಯುತ್ತಾ ಹೋಗುವಾಗ ದೇವರು ಮನುಷ್ಯನೊಂದಿಗೆ ಯಾವ ರೀತಿ ವ್ಯವಹರಿಸ್ತಾನೆ ಎಂಬುದಾಗಿ ನೋಡುವಾಗ, ವ್ಯವಹಾರ ಮಾಡುತ್ತಾನೆ ಎಂಬುದಾಗಿ ನೋಡುವಾಗ, ಆತನು ಒಂದೊಂದು ಕಾಲದಲ್ಲಿ, ಒಂದೊಂದು ಯುಗದಲ್ಲಿ, ಒಂದೊಂದು ರೀತಿಯಲ್ಲಿ ಆತನು ತನ್ನ ಆಳ್ವಿಕೆಯನ್ನ ನಡೆಸ್ತಾನೆ. So when we carefully read and study, we understand there are 7 dispensations described in the Bible. ಅದನ್ನ ಸೂಕ್ಷ್ಮವಾಗಿ ಮತ್ತು ಎಚ್ಚರಿಕೆಯಿಂದ ನಾವು ಸತ್ಯವೇದವನ್ನ ಕಲಿಯುವಾಗ ನಾವಲ್ಲಿ 7 ಯುಗಗಳ ಕುರಿತು ನಾವು ತಿಳ್ಕೊಳ್ಳುವಂತವರಾಗಿರ್ತೇವೆ. So out of that, the first dispensation is the dispensation of innocency. ನಾವು
ಮೊದಲನೇದಾಗಿ ಕಲಿಯುತ್ತಾ ಬರುವಾಗ 7 ಕಾಲಮಾನಗಳಲ್ಲಿ ಮೊದಲನೇ ಒಂದು ಕಾಲಮಾನ ಯಾವುದು ಎಂಬುದಾಗಿ ನೋಡುವಾಗ ಯಾವುದ ಅರಿವೇ ಇಲ್ಲದಂತ ಒಂದು ಕಾಲಮಾನ ಅದು. God ಯಾವುದು has, ತಪ್ಪು ತಪ್ಪು ಸರಿ ಅನ್ನೋ ಅರಿವು ಇಲ್ಲದಂತ ಒಂದು ಕಾಲಮಾನ. yeah, God has created Adam and Eve in innocency, and they were asked to dwell and enjoy the Garden of Eden. ನೋಡ್ರಿ, ಬಹಳ ಪ್ರಾಮಾಣಿಕವಾಗಿ ಸೃಷ್ಟಿಸಲ್ಪಟ್ಟಂತ ಆದಾಮ ಅವ್ವಳನ್ನ ದೇವರು ಹೇಳುವುದೇನೆಂದ್ರೆ, ನೀವು ಈ ಲೋಕವನ್ನ ಆಳುವವರಾಗಿ ಅದರಲ್ಲಿ ಆನಂದಿಸಿರಿ ಎಂಬುದಾಗಿ. So he asked them to do certain things, and we know that they failed to perform the will of God. ದೇವರು ಅವರಿಗೆ ನೀವು ಕೆಲವು ಕಾರ್ಯಗಳನ್ನ ಮಾಡುವಂತವರಾಗಿರಬೇಕೆಂಬುದಾಗಿ ಹೇಳಿರುವಾಗ, ಆದ್ರೆ ಅವರು ದೇವರ ಚಿತ್ತವನ್ನ ನೆರವೇರಿಸುವುದರಲ್ಲಿ ಸೋತು ಹೋದರು. So we see the first dispensation of innocency during the time of Adam's creation. ಅಲ್ಲಿಗೆ ನಾವು ನೋಡುವಾಗ ಮೊದಲನೇ ಒಂದು ಯುಗ, ಮೊದಲನೇ ಒಂದು ಕಾಲಮಾನ ಯಾವುದು ಎಂಬುದಾಗಿ ಹೇಳುವಾಗ ಯಾವುದು ಅರಿವಿಲ್ಲದಂತ ಒಂದು ಕಾಲಮಾನ ಅದಾಗಿತ್ತು. The seventh dispensation is the millennial kingdom. 7ನೇ ಒಂದು ಯುಗ ಅಥವಾ 7ನೇ ಒಂದು ಕಾಲಮಾನ ಯಾವುದು ಕಡೆಯದಾಗಿ ಬರುವಂತದ್ದು ಏನು ಎಂಬುದಾಗಿ ನೋಡುವಾಗ ಅದುವೇ 1000 ವರ್ಷದ ಆಳ್ವಿಕೆ ಆಗಿದೆ. What Adam has failed, Jesus Christ has fulfilled everything. ಯಾವುದನ್ನ ಆದಾಮನು ನೆರವೇರಿಸಲಾರದೆ ಇದ್ದನೋ ಅದನ್ನ ಕರ್ತನಾದ ಯೇಸು ಕ್ರಿಸ್ತನು ಪರಿಪೂರ್ಣವಾಗಿ ನೆರವೇರಿಸಿದ್ದಾನೆ. So we will consider the 7. We are not just a detail. We will just briefly at least the names of the 7 dispensation. ಅದರಿಂದ ಈ 7 ಯುಗಗಳನ್ನ ಕಾಲಮಾನಗಳನ್ನ ನಾವು ನೋಡೋಣ. ಅದನ್ನ ನಾವು ವಿವರವಾಗಿ ನೋಡೋದು ಬೇಡ, ಆದ್ರೆ ಆ 7 ಶೀರ್ಷಿಕೆಗಳನ್ನ ನಾವು ನೋಡ್ತಾ ಬರುವಂತರಾಗಿರೋಣ. Recently, the Gospel Literature Service has published one very beautiful book on dispensationalism. And if those who are interested, please contact GLS publication, or you can contact me. I can help you to get this book. It's a very beautiful book on dispensation. ಈ ಕಾಲಮಾನಗಳು ಅಥವಾ ಯುಗಗಳು ಅನ್ನೋದರ ವಿಷಯದಲ್ಲಿ ಇತ್ತೀಚೆಗೆ GLS ಪಬ್ಲಿಕೇಶನ್ಸ್ ಅವರು ಅದನ್ನ ಒಂದು ಬಹಳ ವಿಶೇಷವಾದಂತ ಪುಸ್ತಕವನ್ನ ಅವರು ಪ್ರಕಟಿಸಿದ್ದಾರೆ. ಯಾರಿಗಾದ್ರೂ ಅದರ ಅವಶ್ಯಕತೆ ಇದ್ರೆ ಇಲ್ಲಿ ಮೊಬೈಲ್ ನಂಬರ್ ಕೊಟ್ಟಿದೆ, ಅಥವಾ ಸಹೋದರಿಗೆ ನೀವು ಕೇಳುವುದಾದ್ರೆ ಅವರು ಅದನ್ನ ಒದಗಿಸಿಕೊಡುವಂತರಾಗಿರ್ತಾರೆ. I am just briefly telling what is dispensation and what are the 7 dispensations, not at all detail, very briefly. ಆದ್ರಿಂದ ವಿವರವಾಗಿ ಅಲ್ಲ, ಬಹಳ ಸಂಕ್ಷಿಪ್ತವಾಗಿ ಈ 7 ಯುಗಗಳು ಯಾವುದು ಎಂಬುದಾಗಿ ನಾನು ನಿಮಗೆ ಹೇಳ್ತೇನೆ. And out of the 7 dispensation, millennium is the 7th one. ಹಾಗಾಗಿ 7 ಯುಗಗಳಲ್ಲಿ 1000 ವರ್ಷ ಆಳ್ವಿಕೆಯೇ 7ನೇ ಒಂದು ಕಾಲಮಾನ ಯುಗ. That is why I have to mention, because we are studying millennial kingdom, so you should know what is dispensation. ಆದ್ರಿಂದ ನಾವು 1000 ವರ್ಷ ಆಳ್ವಿಕೆ ಕಲಿಯುತ್ತಾ ಇರುವುದರಿಂದ ಈ ಯುಗಗಳು ಏನು ಯಾವುದು ಎಂಬುದಾಗಿ ನಾವು ತಿಳ್ಕೊಳ್ಳೋದು ಅವಶ್ಯ. Now, first of all, we should understand the definition of dispensation. ಈ ಒಂದು ಯುಗಗಳು ಅನ್ನುವಂತ ಇದರ ಅರ್ಥವನ್ನ ನಾವು ಮೊಟ್ಟ ಮೊದಲು ತಿಳ್ಕೊಳ್ಬೇಕು. Please notice here the dispensation. Dispensation is a period of time. ಇಲ್ಲಿ ಇದನ್ನ ಗಮನಿಸಿರಿ. ಆ ಯುಗಗಳು ಎಂಬುದಾಗಿ ಹೇಳುವಾಗ ಒಂದು ಕಾಲಮಾನದ ಸಮಯ ಅದು. God is giving a specific time for man. ಮನುಷ್ಯನಿಗೆ ನಿರ್ದಿಷ್ಟವಾದ ಸಮಯವನ್ನ ದೇವರು ಕೊಡ್ತಾ ಇದ್ದಾನೆ. During this time, God is testing in respect of his obedience to God. ಅಂತ ಕಾಲವನ್ನ ದೇವರು ಸೂಚಿಸಿ ಮನುಷ್ಯನಿಗೆ ಕೊಟ್ಟಿರುವಾಗ ಮನುಷ್ಯನ ವಿಧೇಯತೆಯನ್ನ ಅಲ್ಲಿ ಪರೀಕ್ಷಿಸ್ತಾನೆ. God will reveal certain things and he will reveal his mind, and man has to be obedient to that will. ದೇವರು ತನ್ನ ಮನಸ್ಸನ್ನ ಪ್ರಕಟಿಸಿಕೊಳ್ತಾನೆ ಮತ್ತು ಕೆಲವು ವಿಷಯಗಳನ್ನ ಮನುಷ್ಯನಿಗೆ ಪ್ರಕಟಿಸ್ತಾನೆ. ಅಂತ ಪ್ರಕಟಣೆಯನ್ನ ಮನುಷ್ಯನು ದೇವರ ಚಿತ್ತಕ್ಕೆ ಒಳಪಟ್ಟು ನಡೆಸಬೇಕು. So dispensation is a period of time where God is testing the obedience of man. ಆದ್ರಿಂದ ಕಾಲಮಾನ ಅಥವಾ ಯುಗ ಅನ್ನುವಾಗ ಇದು ಒಂದು ನಿರ್ದಿಷ್ಟವಾದಂತ ಸಮಯ. ಆ ಸಮಯದಲ್ಲಿ ದೇವರು ಮನುಷ್ಯನನ್ನ ಪರೀಕ್ಷಿಸುವಂತ ಸಮಯ. This particular concept of biblical concept was first proposed by J.N. Darby, who is the founder of Brethren Movement, who is one of the founders of Brethren Movement. ಈ ಒಂದು ವೇಳೆ ಬ್ರದರನ್ ಮೂವ್ಮೆಂಟ್ ಅನ್ನುವಂತ ಅದರಲ್ಲಿ ಮೊದಲ ಸ್ಥಾನವನ್ನ ಪಡ್ಕೊಂಡಿದ್ದಂತ J.N. ಡಾರ್ಬಿ ಅನ್ನುವಂಥವರು ಈ ಯುಗಗಳ ಕುರಿತು
ಅದರ ಒಂದು ಪರಿಕಲ್ಪನೆ, ಅದರ ಭಾವನೆಗಳ ಕುರಿತು, ಗ್ರಹಿಕೆಗಳ ಕುರಿತು ಮೊಟ್ಟ ಮೊದಲು ಈ ರೀತಿಯಾಗಿ ಬರೆದಿದ್ರು. By studying the dispensation, we can able to understand how to interpret the scripture, how to understand the meanings of the scripture. Otherwise, there is a mess of the things. Dispensation helps us to understand the Bible in a proper way. ಹಾಗಾಗಿ ಈ ಒಂದು ಯುಗಗಳನ್ನ ಕಲಿಯುತ್ತಾ ಹೋಗುವಾಗ ನಾವು ದೇವರ ವಾಕ್ಯವನ್ನ ಯಾವ ರೀತಿ ವಿವರಣೆ ಮಾಡಬಹುದು, ದೇವರ ವಾಕ್ಯವನ್ನ ಯಾವ ರೀತಿ ಅರ್ಥ ಮಾಡಿಕೊಳ್ಳಬಹುದು ಮತ್ತು ಸತ್ಯವೇದವನ್ನ ಯಾವ ರೀತಿ ವಿವರವಾಗಿ ಅಧ್ಯಯನವನ್ನ ಮಾಡಬಹುದು ಅನ್ನುವಂತ ಎಲ್ಲಾ ವಿಷಯಗಳಲ್ಲಿ ಸಹಾಯ ಮಾಡ್ತದೆ. Just I am telling you the names. I don't want to go into the details. ನಾನು ಬರೀ ಅದರ ಹೆಸರುಗಳನ್ನ ಹೇಳ್ತಾ ಇದ್ದೇನೆ. 7 ಸಂಗತಿಗಳು ಅಥವಾ ಯುಗಗಳು, ಕಾಲಮಾನಗಳು. As I told you, the first one is the dispensation of innocency. ಅಲ್ಲಿ ನಾವು ನಿಷ್ಪಾಪ ಯುಗ ಎಂಬುದಾಗಿ ಮೊದಲನೇದಾಗಿ ನಾವು ನೋಡ್ತೇವೆ. God created Adam and Eve. ದೇವರು ಆದಾಮ ಮತ್ತು ಅವಳನ್ನ ಸೃಷ್ಟಿಸಿದನು. They were kept in the Garden of Eden. ಅನಂತರ ಅವರನ್ನ ಏದೇನ್ ತೋಟದಲ್ಲಿ ಇರಿಸಿದನು. Everything God has given to them, very good atmosphere was given to them. ಒಂದು ಒಳ್ಳೆ ವಾತಾವರಣವನ್ನು ಮತ್ತು ಎಲ್ಲವನ್ನೂ ಬಹಳ ಚಂದವಾಗಿ ಅವರಿಗೆ ದೇವರು And ಒದಗಿಸಿಕೊಟ್ಟಿದ್ದ. God has revealed his mind, the will to them that they should not eat the fruits of the trees in the center of the garden. ಅನಂತರ ದೇವರು ತನ್ನ ಮನಸ್ಸನ್ನ ಮತ್ತು ಆತನ ಚಿತ್ತವನ್ನ ಪ್ರಕಟಿಸಿದ್ದ ಏನಂದ್ರೆ ಅವರು ತೋಟದ ಮಧ್ಯದಲ್ಲಿರುವ ಹಣ್ಣನ್ನ ತಿನ್ನಬಾರದು ಎಂಬುದಾಗಿ. God was testing them whether they are obedient to God or whether they are depending upon God. ಅವರು ದೇವರ ಮೇಲೆ ಅವಲಂಬಿತರಾಗಿದ್ದಾರಾ ಮತ್ತು ದೇವರಿಗೆ ವಿಧೇಯರಾಗಿ ನಡೆಯುತ್ತಾ ಇದ್ದಾರಾ ಎಂಬುದಾಗಿ ದೇವರವರನ್ನ ಪರೀಕ್ಷಿಸಕ್ಕಾಗಿ ಅಲ್ಲಿ ಇಟ್ಟಿದ್ದಾರೆ. We know after some time what happened. They could not obey. They were disobedient and they were driven out of the Garden of Eden. ಅನಂತರ ಸ್ವಲ್ಪ ಸಮಯದ ನಂತರ ನಮಗೆ ಆ ಕತೆ ಗೊತ್ತಿದೆ. ಏನಂದ್ರೆ ಅವರು ದೇವರಿಗೆ ವಿಧೇಯರಾಗಿರ್ಲಿಲ್ಲ, ದೇವರ ಚಿತ್ತಕ್ಕೆ ಒಳಪಡಲಿಲ್ಲ, ಅವರು ಪಾಪವನ್ನ ಮಾಡಿದ್ರು. ಆದ್ರಿಂದ ದೇವರು ಅವರನ್ನ ಆ ತೋಟದಿಂದ ಹೊರದೊಬ್ಬಿದ. So from the creation till the fall of man, that entire period is called the dispensation of innocency. ಸೃಷ್ಟಿಯ ದಿನದಿಂದ ಹಿಡಿದು ಆ ಮನುಷ್ಯನು ಪಾಪ ಮಾಡುವ ತನಕ ಅಥವಾ ಬೀಳುವ ತನಕ ಆ ಯುಗಕ್ಕೆ ಅದು ನಿಷ್ಪಾಪ ಯುಗ ಎಂಬುದಾಗಿ ಕರೆಯಲ್ಪಡ್ತದೆ. Next is consciousness. ನಾವು ಎರಡನೇ ಯುಗಕ್ಕೆ ಬರುವಂತದ್ದು ಮನಸ್ಸಾಕ್ಷಿಯ ಯುಗ. Man was judged according to his conscience. Conscience will always telling him what to do good and what should not do that. ಮನುಷ್ಯನು ತನ್ನ ಮನಸ್ಸಾಕ್ಷಿಗೆ ಅನುಸಾರವಾಗಿ ಏನನ್ನ ಮಾಡಬೇಕು, ಏನನ್ನ ಮಾಡಬಾರದು ಎಂಬುದಾಗಿ ತನ್ನನ್ನೇ ಆತನು ತೀರ್ಪಿಗೆ ಒಳಪಡಿಸಿಕೊಳ್ತಾ ಇದ್ದ. Again, from the fall till the flood, we see that up to the flood, that period continued. ಇಂಥ ಒಂದು ಸಮಯ ಆದಾಮನು ಏದೇನ್ From the fall of Adam till the flood. ಯುಗ ಎಂಬುದಾಗಿ ಕರೆಯಲ್ಪಡ್ತದೆ. So that is again they are failed. We see that. ಅಲ್ಲಿಯೂ ಕೂಡ ನಾವು ನೋಡ್ತೇವೆ ಮನುಷ್ಯರು ಅಲ್ಲಿ ಪಾಪವನ್ನ ಮಾಡಿ ಸೋತು ಹೋಗುವಂತವರಾಗಿರ್ತಾರೆ. After the flood, God has introduced the next one. The human government is the third dispensation. ಅನಂತರ ಆ ಒಂದು ಜಲಪ್ರಳಯವಾದ ನಂತರ ನಾವು ಆದಿಕಾಂಡ ಪುಸ್ತಕದಲ್ಲಿ ನೋಡ್ತೇವೆ ಮೂರನೇ ಒಂದು ಯುಗವನ್ನ ದೇವರು ಮನುಷ್ಯನಿಗೆ ಕೊಟ್ಟಂತದ್ದು ಮನುಷ್ಯ ಆಳ್ವಿಕೆಯ ಯುಗ. Even in this dispensation, man has failed. He could not govern properly according to the God's will. ಹಾಗಾಗಿ ಈ ಒಂದು ಯುಗದಲ್ಲಿಯೂ ಕೂಡ ಮನುಷ್ಯನು ಸೋತು ಹೋಗ್ತಾನೆ. ದೇವರು ಇಷ್ಟಪಟ್ಟಂತೆ ಮನುಷ್ಯನು ಆಳ್ವಿಕೆಯನ್ನು ನಡೆಸುವುದಿಲ್ಲ. Then the fourth one is the promises. God has called Abraham separately and made promises to him. ಅನಂತರ ನಾಲ್ಕನೇ ಯುಗವನ್ನ ನಾವು ನೋಡ್ತೇವೆ, ವಾಗ್ದಾನಗಳ ಯುಗ. ದೇವರು ಅಬ್ರಾಮನನ್ನ ಪ್ರತ್ಯೇಕವಾಗಿ ಕರೆದು ಆತನಿಗೆ ಅನೇಕ ವಾಗ್ದಾನಗಳನ್ನ ಮಾಡಿದ. Again, we see the man's failures are there. They could not follow what God has promised to them. ಅಲ್ಲಿ ಕೂಡ ನಾವು ಮನುಷ್ಯನು ಸೋತು ಹೋಗುವುದನ್ನ ನೋಡ್ತೇವೆ. ದೇವರು ಅವ್ರಿಗೆ ಏನು ವಾಗ್ದಾನವನ್ನ ಮಾಡಿದ್ದನೋ ಅದನ್ನ ಮನುಷ್ಯನು ಸರಿಯಾದ ರೀತಿಯಲ್ಲಿ ಪಡಕೊಳ್ಳುವುದರಲ್ಲಿ ಸೋತು ಹೋದ. Then God called us Moses and given him the law. ಅನಂತರ ನಾವು ನೋಡ್ತೇವೆ ವಿಮೋಚನ ಕಾಂಡಕ್ಕೆ ಬರುವಾಗ ಮೋಶೆಯನ್ನ ಕರೆದು ದೇವರು ಧರ್ಮಶಾಸ್ತ್ರ ಯುಗವನ್ನ ಸ್ಥಾಪಿಸ್ತಾನೆ. Man could not fulfill the law. He failed in every area of 10 commandments. ಅಲ್ಲಿ 10 ಆಜ್ಞೆಗಳನ್ನು ಮತ್ತು ದೇವರು ಕೊಟ್ಟಂತ ಎಲ್ಲಾ ನಿಯಮಗಳನ್ನ, ಕಾನೂನುಗಳನ್ನ, ಶಾಸ್ತ್ರವನ್ನ ಮನುಷ್ಯನು ಪಾಲಿಸುವುದರಲ್ಲಿ ಸೋತು ಹೋಗುವುದನ್ನ ಇಲ್ಲಿಯೂ ಕೂಡ ನಾವು ನೋಡ್ತೇವೆ.
Now we are living in the sixth dispensation, the dispensation of grace. The grace was introduced, God saving man by his grace. ನಾವು ನೋಡ್ತೇವೆ ಈಗ ಆರನೇ ಯುಗದಲ್ಲೇ ನಾವು ಜೀವಿಸ್ತಾ ಇರುವಂತ ಕಾಲವಾಗಿದೆ. ಇದು ಕೃಪಾ ಕಾಲ ಎಂಬುದಾಗಿ ಕರೆಯಲ್ಪಡ್ತದೆ. ಕೃಪಾ ಕಾಲದಲ್ಲಿಯೇ ನಮ್ಮನ್ನ ರಕ್ಷಿಸ್ಲಿಕ್ಕಾಗಿ ಕರ್ತನಾದ ಯೇಸು ಕ್ರಿಸ್ತನ ಈ ಲೋಕಕ್ಕೆ ಬಂದಂತದ್ದು. Now even this dispensation will come to an end, and the next one, that is the seventh dispensation, millennial kingdom will start. ಈ ಒಂದು ಯುಗವು ಕೂಡ ಅಂತ್ಯಕ್ಕೆ ಬರ್ತಾ ಇದೆ. ಅದಾದ ನಂತರವೇ ಏಳನೇ ಒಂದು ಯುಗ ಬರ್ತದೆ. ಅದು ಯಾವುದು ಎಂಬುದಾಗಿ ನೋಡುವಾಗ 1000 ವರ್ಷ ಆಳ್ವಿಕೆಯ ಒಂದು ಕಾಲಮಾನ. Please look at this diagram, will give you the seventh dispensation very clearly. ಈ ಚಿತ್ರಪಟವನ್ನ ಸೂಕ್ಷ್ಮವಾಗಿ ಗಮನಿಸಿರಿ. ಇಲ್ಲಿ ಆ ಎಲ್ಲಾ ಯುಗಗಳ ಸಂಗತಿಯನ್ನ ದೇವರು ಬಹಳ ಸಹೋದರರು ಸ್ಪಷ್ಟವಾಗಿ ಈ ಚಿತ್ರಪಟದಲ್ಲಿ ಬರೆದಿದ್ದಾರೆ. As I told you, you have to separately study this dispensation. It is very interesting, and that will give you an idea about the God's program in the midst of men. ದೇವರು ಮನುಷ್ಯರ ಮಧ್ಯದಲ್ಲಿ ತನ್ನ ಕಾರ್ಯಕ್ರಮವನ್ನ ಹೇಗೆ ಇಟ್ಟಿದ್ದಾನೆ ಎಂಬುದಾಗಿ ವಿವರವಾಗಿ ಕಲಿಯಬೇಕಾದ್ರೆ ಈ ಎಲ್ಲಾ ಯುಗಗಳನ್ನ ಕುರಿತು ನಾವು ವಿವರವಾಗಿ ಅಧ್ಯಯನವನ್ನ ಮಾಡಬೇಕು. ಅದು ಬಹಳ ಆಸಕ್ತಿಯಿಂದ ಕೂಡಿದಂತ ಒಂದು ಅಧ್ಯಯನ. Look at that. This picture will give you an idea. First one, the innocency from the fall, from the creation to fall is the first one. ನಾವಿಲ್ಲಿ ಮೊದಲನೇದಾಗಿ ನಿಷ್ಪಾಪ ಯುಗ ನೋಡ್ತೇವೆ. ಅಂದ್ರೆ ಸೃಷ್ಟಿಯಾದ ನಂತರ ಆದಾಮನು ಪಾಪ ಮಾಡುವ ತನಕ ಇದ್ದಂತ ಕಾಲಮಾನ. Then from the fall to the flood, we see that man became wicked and wicked instead of obedient to God. That is the period of innocent consciousness. ಅಲ್ಲಿ ಮನಸ್ಸಾಕ್ಷಿ ಯುಗಕ್ಕೆ ಬರುವಾಗ ನಾವು ಮನುಷ್ಯನು ದುಷ್ಟತನದಿಂದ ಮತ್ತೆ ಇನ್ನೂ ಹೆಚ್ಚಾಗಿ ದುಷ್ಟನಾಗಿ ಹೋಗುವುದನ್ನ ನೋಡ್ತೇವೆ. ಅದು ಮನಸ್ಸಾಕ್ಷಿಯ ಯುಗದಲ್ಲಿರುವಂತ ಸಮಯ. The third one is the human government. God has introduced human government. The rules and regulation of human government was given to Noah. ಆತನು ನಿಯಮಗಳನ್ನ ಪಾಲನೆಗಳನ್ನ ನೇಮಿಸಿ ನೋಹನ ಮುಖಾಂತರ ಒಂದು ಮನುಷ್ಯನು ಮಾಡುವಂತ ಆಡಳಿತ ಈ ಒಂದು ವ್ಯವಸ್ಥೆಯನ್ನ ಯುಗವನ್ನ ಸ್ಥಾಪಿಸ್ತಾನೆ. Throughout the human history, you look at that, all the human governments have failed. ನಾವು ಇಡೀ ಮನುಷ್ಯನ ಮಾನವನ ಚರಿತ್ರೆ ನೋಡುವಾಗ ಹಳದಿ ಪಟವನ್ನ ನೋಡ್ರಿ, ಅದು ಇಲ್ಲಿಯ ತನಕ ಉಂಟು. ಅಲ್ಲಿ ಎಲ್ಲಾ ಆಡಳಿತದಲ್ಲಿ ಮನುಷ್ಯರು ಸೋತು ಹೋಗಿದ್ದಾರೆ. And we know that this human government will continue till the Lord's coming. ನಮಗೆ ಅದು ಗೊತ್ತಿದೆ. ಕರ್ತನಾದ ಯೇಸು ಕ್ರಿಸ್ತನ ಬರುಣದವರೆಗೂ ಕೂಡ ಮನುಷ್ಯನ ಆಡಳಿತ ಈ ಲೋಕದ ಮೇಲೆ ನಡೀತದೆ. All up to the millennial kingdom, this human government will continue, but in the millennial kingdom, that terminates and Lord will start ruling upon the earth. ಅದು 1000 ವರ್ಷ ಆಳ್ವಿಕೆ ಪ್ರಾರಂಭವಾಗುವ ತನಕ ಮನುಷ್ಯನ ಅಧಿಕಾರ ಈ ಲೋಕದ ಮೇಲೆ ಇರ್ತದೆ. ಆದ್ರೆ 1000 ವರ್ಷ ಆಳ್ವಿಕೆ ಪ್ರಾರಂಭವಾದ ನಂತರ ಅದು ನಿಂತು ಹೋಗುವಂತದ್ದಾಗಿದೆ. Because of the failure of a human government, God has called us Abraham and given him promises. ಆದ್ರಿಂದ ಮನುಷ್ಯನ ಆಡಳಿತ ಯಾವಾಗ ಸೋತು ಹೋಗ್ಲಿಕ್ಕೆ ಪ್ರಾರಂಭವಾಯಿತು ಆವಾಗ ದೇವರು ಅಬ್ರಾಮನನ್ನ ಕರೆದು ಅವನಿಗೆ ವಾಗ್ದಾನಗಳನ್ನ ಕೊಟ್ಟನು. Then after that, God has called Moses and given him the law of Moses. We know the 10 commandments. ಅನಂತರ ನಮಗೆ ಗೊತ್ತಿದೆ, ಅಬ್ರಾಮ ಆದ ನಂತರ ಮೋಶೆಯನ್ನ ಕರೆದು ದೇವರು ಆತನು ಅವನಿಗೆ ಆ ಧರ್ಮಶಾಸ್ತ್ರವನ್ನ ಸೀನಾಯಿ ಬೆಟ್ಟದಲ್ಲಿ ಕೊಡ್ತಾನೆ, ದಶಾಜ್ಞೆಗಳನ್ನ ಕೊಡುವಂತನಾಗಿದ್ದಾನೆ. But we know that period is continued up to the death of Lord Jesus Christ. ಆ ಸಮಯ, ಆ ಧರ್ಮಶಾಸ್ತ್ರದ ಯುಗ ಕರ್ತನಾದ ಯೇಸು ಕ್ರಿಸ್ತನ ಶಿಲುಬೆಯ ಮರಣದ ತನಕ ಮುಂದುವರಿತದೆ. And he set aside Israel for some time. ಅನಂತರ ಇಸ್ರಾಯೇಲ್ ಜನಾಂಗವನ್ನ ಆತನು ಸ್ವಲ್ಪ ಸಮಯದವರೆಗೆ ತಾತ್ಕಾಲಿಕವಾಗಿ ಬದಿಗೆ ಇಡುವಂತವನಾಗಿದ್ದಾನೆ. His program of millennial kingdom was suspended for some time, or the kingdom was suspended, and he started the period of grace because the Jewish people were not ready to accept their king. ನೋಡ್ರಿ, ಅಲ್ಲಿ ಈ ಯಹೂದ್ಯರು ತಮ್ಮ ಅರಸನನ್ನು ಸ್ವೀಕರಿಸಲಿಕ್ಕೆ ಅಲ್ಲಗೆಳೆದ್ರಿಂದ ಅಥವಾ ಸಿದ್ಧರಾಗಿರದೆ ಇದ್ದದರಿಂದ ಆ 1000 ವರ್ಷ ಆಳ್ವಿಕೆ ಅನ್ನುವಂಥದ್ದು ಮೊದಲೇ ಬರಬೇಕಾಗಿತ್ತು. ಆದ್ರೆ ಅದನ್ನ ಮತ್ತೆ ಬದಿಗೊತ್ತಿ ದೇವರು ಕೃಪಾ ಕಾಲವನ್ನ ಮಧ್ಯದಲ್ಲಿ ತರ್ತಾನೆ. So now we are in the grace dispensation of grace. ನಾವು ಈಗ ಯಾವ ಯುಗದಲ್ಲಿ ಇದ್ದೇವೆ ಎಂಬುದಾಗಿ ಹೇಳುವಾಗ ಈ ಕೃಪಾ ಕಾಲದಲ್ಲಿ ಇದ್ದೇವೆ. At the time of rapture, the period of grace will end. ಯಾವಾಗ ಸಭೆ ಎತ್ತಲ್ಪಡ್ತದೋ ಈ ಕೃಪಾ ಕಾಲದ ಅಂತ್ಯವಾಗ್ತದೆ. Please note down here in the color, you can see that. That's why I want to explain.
law is written, and the law is again going to start during the time of tribulation. ಆ ಒಂದೇ ಬಣ್ಣ ಇರುವಂತದನ್ನ ನೋಡ್ರಿ, ಧರ್ಮಶಾಸ್ತ್ರ ಮತ್ತು ಸಂಕಟ ಮಹಾಸಂಕಟ ಕಾಲ. ಅಲ್ಲಿ ಮತ್ತೆ ಆ ಧರ್ಮಶಾಸ್ತ್ರ ನಿಯಮಗಳು ಕಾರ್ಯರೂಪಕ್ಕೆ ಬರ್ತದೆ. So the tribulation period is a continuation of the dispensation of law. ಯಾಕಂದ್ರೆ ಇಲ್ಲಿ ಕೃಪೆ ಈ ಸಂಕಟ ಮಹಾಸಂಕಟ ಕಾಲದಲ್ಲಿ ಇಲ್ಲದೆ ಇರುವುದರಿಂದ ಈ ಒಂದು ಧರ್ಮಶಾಸ್ತ್ರದ ಯುಗ ಅದು ಮತ್ತೆ ಈ ಸಂಕಟ ಮಹಾಸಂಕಟ ಕಾಲದಲ್ಲಿ ಪುನರಾವರ್ತನೆ ಆಗ್ತದೆ. At the end of that, Jesus Christ will come and establish his millennial kingdom. 7 ವರ್ಷಗಳ ಅಂತ್ಯದಲ್ಲಿ ಕರ್ತನಾದ ಯೇಸು ಕ್ರಿಸ್ತನು ಮಹಿಮೆಯೊಡನೆ ಆತನು ಬರುವಂತವನಾಗಿದ್ದಾನೆ. ಆತನು ಮಹಿಮೆಯೊಡನೆ ಬಂದು 1000 ವರ್ಷ ಆಳ್ವಿಕೆಯನ್ನ ಪ್ರಾರಂಭಿಸ್ತಾನೆ. So we are going to concentrate upon the 1000-year rule of Christ, that is called the millennial kingdom, that is the 7th dispensation. ಹಾಗಾಗಿ 7ನೇ ಯುಗವಾಗಿರುವಂತ 1000 ವರ್ಷ ಆಳ್ವಿಕೆಯ ಕುರಿತು ನಾವು ನಮ್ಮ ಗಮನವನ್ನ ಕೇಂದ್ರೀಕರಿಸುವಂತವರಾಗಿರೋಣ. The best atmosphere is given to man in millennial kingdom. ಈ 1000 ವರ್ಷ ಆಳ್ವಿಕೆಯಲ್ಲಿ ಕಂಡರಿಯದಂತ ಒಂದು ವಾತಾವರಣವನ್ನ, ಅವಮಾನವನ್ನ ದೇವರು ಮನುಷ್ಯನಿಗೆ ಕಲ್ಪಿಸಿಕೊಡ್ತಾನೆ. Jesus Christ, the best king, is ruling the whole universe. ಒಂದು ವೇಳೆ ಇಡೀ ವಿಶ್ವದಲ್ಲೇ ಅತ್ಯುತ್ತಮ ಅರಸನಾದಂತ ಕರ್ತನಾದ ಯೇಸು ಕ್ರಿಸ್ತನು ಇಡೀ ವಿಶ್ವವನ್ನ ಈಗ ಆಳುವಂತವನಾಗಿದ್ದಾನೆ. Satan and his all demons are bound in the and kept him in the abyss, in the bottomless pit. ನಾವು ನೋಡ್ತಾ ಬಂದಿದ್ದೇವೆ, ಕಳೆದ ವಾರ 20ನೇ ಅಧ್ಯಾಯ ಪ್ರಕಟಣೆ ಗ್ರಂಥದಲ್ಲಿ ನೋಡ್ತಾ ಬಂದು ಸೈತಾನನು ಮತ್ತು ಆತನ ಎಲ್ಲಾ ಅನುಯಾಯಿಗಳನ್ನ ಬಂಧಿಸಿ ಅಧೋಲೋಕಕ್ಕೆ ದೊಬ್ಬಿ ಬಂಧನದಲ್ಲಿ ಇಡಲ್ಪಟ್ಟಿದೆ. In spite of giving all the blessings, all the goodness to man, man's heart is rebellious heart. ಒಂದು ವೇಳೆ ದೇವರು ಆತನು ಮನುಷ್ಯನಿಗೆ ತನ್ನ ಎಲ್ಲಾ ಒಳ್ಳೆಯ ಗುಣಗಳನ್ನ ಅಥವಾ ಒಳ್ಳೆಯ ಸಂಗತಿಗಳನ್ನ ಕೊಟ್ಟಿದ್ದಾಗ್ಯೂ ಕೂಡ ಮನುಷ್ಯನ ಹೃದಯ ಅದು ದೇವರ ವಿರುದ್ಧ ಎದ್ದೇಳುವಂಥದ್ದು ಅಥವಾ ದಂಗೆ ಏಳುವಂಥದ್ದು. We will study that in detail at the end of the millennium. ಅದನ್ನ ನಾವು 1000 ವರ್ಷ ಆಳ್ವಿಕೆಯ ಕಡೆಯಲ್ಲಿ ಆ ಮನುಷ್ಯನ ಹೃದಯದ ಕುರಿತು ನಾವು ಕಲಿಯುತ್ತಾ ಹೋಗೋಣ. Satan was released for a short period. ಅಲ್ಲಿ ನಾವು ನೋಡ್ತೇವೆ 20ನೇ ಅಧ್ಯಾಯ 11ನೇ ವರ್ಷದಲ್ಲಿ ನಾವು ಹೋದವಾರ ನೋಡಿದ್ವು ಏನಂದ್ರೆ ಸ್ವಲ್ಪ ಸಮಯಕ್ಕೆ ಅಧೋಲೋಕದಲ್ಲಿ ಸರಪಳಿಗಳಿಂದ ಕಟ್ಟಲ್ಪಟ್ಟಂತ ಸೈತಾನನು ಬಿಡುಗಡೆಯನ್ನ ಹೊಂದುತ್ತಾನೆ. Yeah, when the Satan is released from the abyss, from the bottomless pit, he will come out and gather all the people in the borders, in the four corners of the earth. ನಾವಲ್ಲಿ ನೋಡ್ತೇವೆ ಆ ಸ್ವಲ್ಪ ಕಾಲ ಬಿಡುಗಡೆ ಆದ ನಂತರ ಈ ಭೂಮಿಯ ಮೇಲೆ ಮತ್ತೆ ಸೈತಾನನು ಪ್ರವೇಶಿಸಿ ಲೋಕದ 4 ದಿಕ್ಕುಗಳಿಂದ ಎಲ್ಲಾ ಮನುಷ್ಯರನ್ನ ಒಟ್ಟುಗೂಡಿಸ್ತಾನೆ. God is testing whether the heart of man. ಆದ್ರಿಂದ ದೇವರು ಇಲ್ಲಿ ಮನುಷ್ಯನ ಹೃದಯವನ್ನ ಪರೀಕ್ಷಿಸುತ್ತಾ ಇದ್ದಾನೆ ಪ್ರಿಯರೇ. When the Satan comes, all majority, so many people, thousands and thousands will join with Satan. ನಾವಲ್ಲಿ ನೋಡ್ತೇವೆ ಸೈತಾನನಾಗಿ ಬಿಡುಗಡೆ ಹೊಂದಿದಾಗ ಸಾವಿರಾರು ಗಟ್ಟಲೆ ಜನರು ಅವನನ್ನ ಸೇರಿಕೊಳ್ತಾರೆ. And we read that in the book of Revelation. You can see that when the Satan is released, how they join with him and they will fight with Christ. ನಾವಲ್ಲಿ 20ನೇ ಅಧ್ಯಾಯ ಪ್ರಕಟಣೆ ಅಂತಲ್ಲಿ ಹೋದವಾರ ನೋಡಿದ್ವು. 7ನೇ ವಚನದಿಂದ ನಾವು ನೋಡ್ತೇವೆ. 7ನೇ ವಚನದಿಂದ ಯಾವ ರೀತಿ ಈ ಜನರು ಸೈತಾನನ ಪರವಾಗಿ ಸೇರಿಕೊಂಡಂತವರಾಗಿ ಯೇಸು ಕ್ರಿಸ್ತನ ವಿರುದ್ಧ ಯುದ್ಧವನ್ನ ಮಾಡ್ತಾರೆ. At least we will in the just to read what is the condition. Revelation chapter 20 verse 7 to 9 we will read. ನಾವು ಈ ಪ್ರಕಟಣೆ ಗ್ರಂಥ 20ನೇ ಅಧ್ಯಾಯ 7ನೇ ವಚನ 9ನೇ ವಚನ ಅದರ ಪರಿಸ್ಥಿತಿ ಹೇಗಿದೆ ಎಂಬುದಾಗಿ ಅರ್ಥ ಮಾಡಿಕೊಳ್ಳೋದಕ್ಕೆ ಓದೋಣ. ಪ್ರಕಟಣೆ 20 7ರಿಂದ 9 ವಚನಗಳು. ಆ 1000 ವರ್ಷಗಳು ತೀರಿದ ಮೇಲೆ ಸೈತಾನನಿಗೆ ಸೆರೆಯಿಂದ ಬಿಡುಗಡೆಯಾಗುವುದು. ಅವನು ಹೊರಗೆ ಬಂದು ಭೂಮಿಯ 4 ದಿಕ್ಕುಗಳಲ್ಲಿರುವ ಗೋಗ್ ಮಾಗೋಗ್ ಎಂಬ ಜನಾಂಗಗಳನ್ನ ಮರಳುಗೊಳಿಸಿ ಅವರನ್ನ ಯುದ್ಧಕ್ಕೆ ಕೂಡಿಸುವನು. ಅವರ ಸಂಖ್ಯೆಯು ಸಮುದ್ರದ ಮರಳಿನಷ್ಟಿರುವುದು. ಅವರು ದೇಶದಲ್ಲೆಲ್ಲ ಹರಡಿಕೊಂಡು ದೇವಜನರ ದಂಡಿಗೂ ನಮ್ಮ ಪ್ರಿಯ ಪಟ್ಟಣಕ್ಕೂ ಮುತ್ತಿಗೆ ಹಾಕಿದರು. ಆಗ ಪರಲೋಕದಿಂದ ಬೆಂಕಿ ಇಳಿದು ಬಂದು ಅವರನ್ನ ದಹಿಸಿ ಬಿಟ್ಟಿತು. Yeah, look at that. He was released for a short period and he gathers people like the sand of the sea and he fights with the Lord Jesus Christ. ನೋಡ್ರಿ, ಇಲ್ಲಿ ಅವನು ಸಂಕ್ಷಿಪ್ತ ಸಮಯಕ್ಕೆ ಬಿಡುಗಡೆ ಹೊಂದಿದಾಗಿ ಕೂಡ ಸಮುದ್ರದ ಮರಳಿನಷ್ಟು ಒಂದು ಜನಸಂಖ್ಯೆ ಅವನ ಪರವಾಗಿ
ಸೇರಿಕೊಂಡು ದೇವರ ಯೇಸು ಕ್ರಿಸ್ತನ ವಿರುದ್ಧ ಯುದ್ಧ ಮಾಡ್ತದೆ. Finally, God will bring fire from heaven and destroy all of them. ಕಡೆಯದಾಗಿ ದೇವರು ಪರಲೋಕದಿಂದ ಬೆಂಕಿಯನ್ನು ಸುರಿಸಿ ಅವರ ಮೇಲೆ ಅವರೆಲ್ಲರನ್ನು ನಾಶ ಮಾಡ್ತಾರೆ. Whenever I read, I think about the heart of man, how wicked it is. ನಾನು ಈ ಭಾಗವನ್ನು ಓದುವಾಗ ನಾನು ಯಾವಾಗ್ಲೂ ಯೋಚನೆ ಮಾಡ್ತೀನಿ, ಮನುಷ್ಯನ ಹೃದಯ ಎಷ್ಟು ಒಂದು ಕೆಟ್ಟದ್ದಾಗಿದೆ ಎಂಬುದಾಗಿ. 1000 years they enjoyed everything from the Lord Jesus Christ. ನೋಡ್ರಿ, ಅಲ್ಲಿ 1000 ವರ್ಷ ಆಳ್ವಿಕೆಯಲ್ಲಿ ಕರ್ತನಾದ ಯೇಸು ಕ್ರಿಸ್ತನಿಂದ 1000 ವರ್ಷ ಆನಂದ ಪಟ್ಟಂತವರು, ಸಂತೋಷ ಪಟ್ಟಂತವರು. When Satan came and told them, they joined with the Satan. ಯಾವಾಗ ಸೈತಾನನು ಬಿಡುಗಡೆ ಹೊಂದಿ ಬಂದು ಅವರಿಗೆ ಹೇಳ್ತಾನೋ ಅವಾಗ ಇವರೆಲ್ಲರೂ ಅವನ ಕಡೆಗೆ ಮತ್ತೆ ತಿರುಕೊಳ್ತಾರೆ. And they started fighting with Christ. ಅವರು ಕರ್ತನಾದ ಯೇಸು ಕ್ರಿಸ್ತನ ವಿರುದ್ಧ ಯುದ್ಧವನ್ನ ಮಾಡ್ತಾರೆ. See, a heart of man there's no thankfulness in his heart. ಮನುಷ್ಯನ ಹೃದಯ ಅನ್ನುವಂಥದ್ದು ಬಹಳ ಕಠಿಣ. ಅದರಲ್ಲಿ ಒಂದು ದೇವರಿಗೆ ಕೃತಜ್ಞತಾ ಸ್ತುತಿಯನ್ನ ಕೊಡುವಂತ ಒಂದು ಮನಸ್ಸೇ ಇಲ್ಲ ಅವರಿಗೆ. No gratitude for the Lord Jesus Christ. ಕರ್ತನಾದ ಯೇಸು ಕ್ರಿಸ್ತನು ಮಾಡಿದಂತ ಕಾರ್ಯಗಳಿಗೆ ಕೃತಜ್ಞತೆಯೇ ಇಲ್ಲ. I remember a man, a philosopher, who said like this. ಒಬ್ಬ ತತ್ವಜ್ಞಾನಿ ಈ ರೀತಿ ಹೇಳಿದ್ದನ್ನ ನಾನು ಜ್ಞಾಪಕ ಮಾಡ್ಕೊಳ್ತೇನೆ. He said like, when I understand man more and more, I love my dog more and more. ನಾನು ಮನುಷ್ಯನನ್ನ ಎಷ್ಟು ಹೆಚ್ಚಾಗಿ ಅರ್ಥ ಮಾಡ್ಕೊಳ್ತೇನೋ ಅವಾಗ ಅಷ್ಟು ಹೆಚ್ಚಾಗಿ ನನ್ನ ನಾಯಿಯನ್ನ ನಾನು ಪ್ರೀತಿಸ್ತೇನೆ ಎಂಬುದಾಗಿ. What he means is that man has no thankfulness, whereas a dog is much thankful. ಅಂದ್ರೆ ಅವನ ಅರ್ಥ ಹೇಳಿದ್ದೇನೆಂದ್ರೆ ಮನುಷ್ಯನಲ್ಲಿ ಕೃತಜ್ಞತೆಯೇ ಇಲ್ಲ, ಆದ್ರೆ ಆ ಪ್ರಾಣಿಯಾದಂತ ನಾಯಿಯನ್ನ ನಾವು ಪ್ರೀತಿಸಿದ್ರೆ ಅದೆಷ್ಟೋ ಕೃತಜ್ಞತೆ ಉಳ್ಳದ್ದಾಗಿರ್ತದೆ. Yes, that is what when I read this word came to my mind. Yes, man is thankless. He is not thanking God. Instead, he is rebelling against God. ನಾನು ಈ ವಾಕ್ಯವನ್ನು ಓದುವಾಗ ಅದು ನನಗೆ ಆ ಮಾತು ಜ್ಞಾಪಕಕ್ಕೆ ಬಂತು. ಏನಂದ್ರೆ ಮನುಷ್ಯನು ಕೃತಜ್ಞತೆ ಇಲ್ಲದಂತವನಾಗಿದ್ದಾನೆ, ಅವನು ದೇವರ ವಿರುದ್ಧ ದಂಗೆ ಏಳುವಂತದ್ದೇ ಅವನ ಸ್ವಭಾವ. See, in all these 7 dispensations, it is proved beyond doubt that man is always rebellious and disobedient to God. ಈ ಎಲ್ಲಾ 7 ಯುಗಗಳಲ್ಲಿಯೂ ಕೂಡ ಅದು ಮಿತಿಮೀರಿ ನಿರೂಪಿಸುವಂತ ಒಂದು ಸತ್ಯತೆ ಏನಂದ್ರೆ ಮನುಷ್ಯನು ಯಾವಾಗಲೂ ದೇವರ ವಿರುದ್ಧವೇ ಏಳುವಂತವನು. So I request you to study this. This is not a study only briefly I noticed, but you study this 7 dispensation. That will help you to understand the Bible in a proper way. ಅದನ್ನ ನೀವು ಇದನ್ನ ನಾವು ಬರೀ ಅದನ್ನ ಸಂಕ್ಷಿಪ್ತವಾಗಿ ನೋಡಿದ್ದೇವೆ ಅಷ್ಟೇ, ಅದರ ಶೀರ್ಷಿಕೆಗಳನ್ನ. ಆದ್ರೆ ನೀವು ಇದರ ಕುರಿತು ಅಧ್ಯಯನವನ್ನ ಮಾಡ್ರಿ. ಅದನ್ನ ಅಧ್ಯಯನವನ್ನ ಮಾಡುವಾಗ ನಿಮಗೆ ದೈವಶಾಸ್ತ್ರದ ಅನೇಕ ಅರ್ಥಗಳು ನಿಮ್ಗೆ ಆಗ್ತದೆ. So we have seen about the dispensation. 4 elements are very important when you study this dispensation. ನಾವು ಆ ರೀತಿ ಆ ಯುಗಗಳ ಕುರಿತು ಕಲಿಯುವಾಗ 4 ವಿಷಯಗಳು ಬಹಳ ಪ್ರಾಮುಖ್ಯವಾದವುಗಳು. First one, time element. ಅಲ್ಲಿ ಇರುವಂತ ಸಮಯದ ಕುರಿತಿರುವಂತ ವಿಷಯ. There is a specific period in which God is going to deal. ಅಂದ್ರೆ ದೇವರು ಒಂದೊಂದು ಯುಗದಲ್ಲಿಯೂ ಕೂಡ ಒಂದೊಂದು ಕಾಲಮಾನದಲ್ಲಿ ನಿರ್ದಿಷ್ಟವಾದ ಸಮಯದಲ್ಲಿ ಮನುಷ್ಯರೊಡನೆ ವ್ಯವಹಾರ ಮಾಡಿದ್ದಾನೆ. During that period, God will reveal his will. ಅಂತ ಸಮಯದಲ್ಲಿ ದೇವರು ಮನುಷ್ಯನಿಗೆ ತನ್ನ ಚಿತ್ತವನ್ನ ಪ್ರಕಟಿಸಿದ್ದಾನೆ. The third thing, man fails in that, obeying the God's will. ನಾವು 3ನೇ ವಿಷಯಕ್ಕೆ ಬರುವಾಗ ನೋಡ್ತೇವೆ, ಅಂತ ದೇವರ ಚಿತ್ತವನ್ನ ಅಥವಾ ಆಜ್ಞೆಯನ್ನ ಮನುಷ್ಯನು ಅಲ್ಲಗೆಳೆದಿದ್ದಾನೆ. Because of that, God's judgment falling upon man. ಆದ್ರಿಂದಲೇ ದೇವರ ಒಂದು ತೀರ್ಪು ಮನುಷ್ಯನ ಮೇಲೆ ಬರಲಿಕ್ಕಿದೆ. See, these 4 elements you apply in all the 7, you can very beautifully understand the meaning of the dispensations. ಈ 4 ಪ್ರಾಮುಖ್ಯ ವಿಷಯಗಳನ್ನ ಆ 7 ಯುಗಗಳಲ್ಲಿ ಒಂದೊಂದು ಯುಗವನ್ನ ಕಲಿಯುವಾಗ ಅದಕ್ಕೆ ಅನ್ವಯಿಸಿಕೊಂಡು ಅಧ್ಯಯನ ಮಾಡ್ತಾ ಬನ್ರಿ. ಬಹಳ ವಿಶೇಷವಾದ ರೀತಿಯಲ್ಲಿ ನೀವು ಅದನ್ನ ಅರ್ಥ ಮಾಡಿಕೊಳ್ಳಲಿಕ್ಕೆ ಸಾಧ್ಯವಾಗುತ್ತೆ. Easy to understand is the first one. Innocence, there's a time element from the creation up to the fall. That is the time period. ನಿಷ್ಪಾಪ ಯುಗ ಎಂಬುದಾಗಿ ಹೇಳುವಾಗ ಅಲ್ಲಿ ಸಮಯ ಅನ್ನೋದು ನಾವು ನೋಡುವಾಗ ಒಂದು ವೇಳೆ ಸೃಷ್ಟಿಯಿಂದ ಮನುಷ್ಯನ ಆದಾಮನು ಪಾಪ ಮಾಡುವ ತನಕ ಇರುವಂತ ಸಮಯ. God revealed the will, should not eat the fruit of the tree in the center. ನೋಡಿ, ಅಂತ ಸಮಯದಲ್ಲಿ ದೇವರು ಆದಾಮನ ಅವಳಿಗೆ ಹೇಳಿದ್ದು, ಆ ತೋಟದ ಮಧ್ಯದಲ್ಲಿರುವ ಹಣ್ಣನ್ನು, ಮರದ ಹಣ್ಣನ್ನು ನೀವು ತಿನ್ನಬಾರದು.
Man failed. Failure of man. ಆ ನಿಷ್ಪಾಪ ಯುಗದಲ್ಲಿಯೇ ಮನುಷ್ಯನು ಬೀಳುವಂಥದ್ದು, ಆದಾಮನು ಪಾಪ ಮಾಡುವಂಥದ್ದು. God's judgment. He was driven out of the garden. ಆವಾಗಲೇ ಆ ನಿಷ್ಪಾಪ ಯುಗದಲ್ಲಿಯೇ ದೇವರ ತೀರ್ಪು ಬರ್ತದೆ, ಅವನನ್ನ ಏದೇನ್ ತೋಟದಿಂದ ಹೊರಗೆ ಹಾಕ್ತಾರೆ. ಅವಾಗ ಮನಸ್ಸಾಕ್ಷಿ ಯುಗ ಪ್ರಾರಂಭವಾಗ್ತದೆ. As in all the 7 dispensations, these things are very clearly explained. ಈ ರೀತಿಯಾಗಿ ನೋಡ್ರಿ, 4 ವಿಷಯಗಳನ್ನು ಪ್ರತಿಯೊಂದು ಯುಗದಲ್ಲಿಯೂ ಕಾಲಮಾನದಲ್ಲಿಯೂ ದೇವರು ವಿವರಿಸಿದ್ದಾನೆ. So I am not going into the detail about that. ಹಾಗಾಗಿ ಅದರ ಕುರಿತು ನಾನು ವಿವರಣೆಗೆ ಹೋಗುವುದಿಲ್ಲ. In the 7th dispensation, we see the same thing. ಅದೇ ರೀತಿ 7ನೇ ಒಂದು ಯುಗದಲ್ಲಿಯೂ ಕೂಡ ಅದನ್ನೇ ನಾವು ನೋಡ್ತೇವೆ. That is the dispensation of millennium. ಅದು 1000 ವರ್ಷ ಆಳ್ವಿಕೆಯ ಯುಗ. It will start after the glorious appearance from the glorious appearance of Christ. ಅಲ್ಲಿ ನಾವು ಕರ್ತನಾದ ಯೇಸು ಕ್ರಿಸ್ತನ ಮಹಿಮಾ ಪ್ರವೇಶದೊಂದಿಗೆ ಅಥವಾ ಮಹಿಮಾ ಬರೋಣದೊಂದಿಗೆ ಅದು ಪ್ರಾರಂಭವಾಗ್ತದೆ. Up to the final revolt of Satan, that period around 1000 years is there. ಕಟ್ಟಕಡೆಯ ಸೈತಾನನು ದೇವರ ವಿರುದ್ಧ ಎದುರು ಬೀಳುವಂತದ್ದು ಅಂದ್ರೆ 7ನೇ ವಚನ ತನಕ 20ನೇ ಅಧ್ಯಾಯ ಪ್ರಕಟಣೆ, ಅಲ್ಲಿಯ ತನಕ ಇರುವಂತ ಆ ಸಮಯವೇ 1000 ವರ್ಷದ ಸಮಯ. God is giving the best king under the benevolent king. Jesus Christ is the King of kings and Lord of lords. Everything is there in that kingdom. ಅಂದ್ರೆ ಅಲ್ಲಿ ದೇವರು ರಾಜಾದಿರಾಜನು ಕರ್ತಾದಿ ಕರ್ತನು ಆಗಿರುವಂತ ಯೇಸು ಕ್ರಿಸ್ತನ ಆಳ್ವಿಕೆ ಅಡಿಯಲ್ಲಿ ನಮಗೆ ದೊರಕಬೇಕಾದಂತ ಎಲ್ಲಾ ಆಶೀರ್ವಾದಗಳನ್ನ ಅಲ್ಲಿ ಆತನು ನಮಗೆ ಕೊಡ್ತಾ ಇದ್ದಾನೆ. Even in that kingdom there are unbelievers. ನೋಡಿ, ಅಂತ ರಾಜ್ಯದಲ್ಲಿಯೂ ಕೂಡ, ನೀತಿವಂತಿಕೆಯ ರಾಜ್ಯದಲ್ಲಿಯೂ ಕೂಡ ಅವಿಶ್ವಾಸಿಗಳಿದ್ದಾರೆ. They will join with Satan and revolt against Christ. ಅವರು ಸೈತಾನನ ಪಕ್ಷಕ್ಕೆ ಸೇರಿದಂತವರಾಗಿ ಕರ್ತನಾದ ಯೇಸು ಕ್ರಿಸ್ತನಿಗೆ ಎದುರು ಬೀಳ್ತಾರೆ. The God will send fire from heaven and consume all of them. ಅವಾಗ ಬಂದಂತ ನ್ಯಾಯ ತೀರ್ಪು ಏನು ಎಂಬುದಾಗಿ ಹೇಳುವಾಗ, ಪರಲೋಕದಿಂದ ದೇವರು ಬೆಂಕಿಯನ್ನು ಬರಮಾಡಿ ಅವರೆಲ್ಲರನ್ನ ನಾಶ ಮಾಡ್ತಾನೆ. At the end of the 7th dispensation, 7ನೇ ಯುಗದ ಅಂತ್ಯದಲ್ಲಿ God will start. The heaven and the earth will be destroyed. The present earth and heaven will be destroyed. Then God will start new heaven and the new earth. ಆ ಸಮಯದಲ್ಲಿಯೇ ನಾವು ನೋಡ್ತೇವೆ, ಈಗಿನ ಭೂಮಿಯಾಕಾಶಗಳು ನಾಶವಾಗ್ತದೆ, ನೂತನ ಭೂಮಿಯಾಕಾಶಗಳನ್ನ ದೇವರು ಸೃಷ್ಟಿಸ್ತಾನೆ, ಅನಂತರ ನಿತ್ಯತ್ವ ಪ್ರಾರಂಭವಾಗ್ತದೆ. We will enter into the eternity and there is no sin, nothing. Everything is perfect in that kingdom. ಅನಂತರ ನಾವು ನಿತ್ಯತ್ವಕ್ಕೆ ಪ್ರವೇಶಿಸ್ತೇವೆ. ಅಲ್ಲಿ ಇರುವಂತಹ ರಾಜ್ಯ ಎಲ್ಲವೂ ಕೂಡ ಪರಿಪೂರ್ಣವಾಗಿರ್ತದೆ. ಯಾವುದೇ ತರವಾದಂತ ಪಾಪದ ಪ್ರವೇಶ ಅಲ್ಲಿರೋಲ್ಲ. This picture is only given by an artist. How beautiful will be the new heaven and the new earth. ಒಂದು ವೇಳೆ ನೂತನ ಭೂಮಿಯಾಕಾಶಗಳು ಎಷ್ಟು ಸುಂದರವಾಗಿರುತ್ತದೆ ಎಂಬುದಾಗಿ ಒಬ್ಬ ಚಿತ್ರಕಾರನು ತನ್ನ ಮನಸ್ಸಿಗೆ ತಿಳಿಸಿದಂತೆ ಆತನು ಚಿತ್ರ ಬರೆದಿದ್ದಾನೆ, ಬಹಳ ಸುಂದರವಾಗಿ. Revelation 21 verse 1 to 8, if you read, we have the detailed account of this new heaven and the new earth. It is not millennial kingdom. It is a new heaven. The entire earth and the heaven will be renewed, and it is new, and it will be the place where we are going to dwell together. ಪ್ರಕಟಣೆ 21ನೇ ಅಧ್ಯಾಯ 1ನೇ ವಚನ 8ನೇ ವಚನ, ಅದೇ ನೂತನ ಆಕಾಶ ಭೂಮಿ ಆಕಾಶ ಮಂಡಲಗಳು. ಅದನ್ನ ನಾವು 1000 ವರ್ಷ ಆಳ್ವಿಕೆಗೆ ತಪ್ಪಾಗಿ ಗ್ರಹಿಸಿಕೊಳ್ಳಬಾರದು. ಅದು ದೇವರ ರಾಜ್ಯ. ಇದು ಅಂದ್ರೆ ನೂತನ ಭೂಮಿ ಆಕಾಶ ಮಂಡಲಗಳು ಎಂಬುದಾಗಿ ಇದೇ ಪರಲೋಕವಾಗಿದೆ. It is very difficult for us to understand who are living in this world. ನಾವು ಇಲ್ಲಿ ಲೋಕದಲ್ಲಿ ಯಾರು ಜೀವಿಸ್ತಾರೆ ಅನ್ನುವಂತ ಜೀವಿಸ್ತಿರುವ ನಮಗೆ ಇದನ್ನ ಅರ್ಥ ಮಾಡಿಕೊಳ್ಳಿಕ್ಕೆಲ್ಲ ಬಹಳ ಕಷ್ಟ. This is eternity. ಇದು ನಿತ್ಯತ್ವ. In eternity there's no time. ಈ ನಿತ್ಯತ್ವದಲ್ಲಿ ಸಮಯ ಅನ್ನುವಂಥದ್ದಿಲ್ಲ. I don't know if some of you may be hearing me, maybe a scientist or a physics person, you can understand. If there's no time, and there may not be space also, time, space are all related, the matter is all related. ನೋಡ್ರಿ, ಅಲ್ಲಿ ನಾವು ನೋಡುವಾಗ ಒಂದು ವೇಳೆ ನನಗೆ ಗೊತ್ತಿಲ್ಲ, ನಮ್ಮ ಮಧ್ಯದಲ್ಲಿ ಈ ಝೂಮ್ ಮೀಟಿಂಗ್ ಅಲ್ಲಿ ಕೇಳಿಸಿಕೊಳ್ಳುತ್ತಿರುವಂತವರಲ್ಲಿ ಕೆಲವರು ವಿಜ್ಞಾನಿಗಳಿರಬಹುದು ಅಥವಾ ಭೌತಶಾಸ್ತ್ರದ ಅಧ್ಯಯನ ಮಾಡುತ್ತಿರುವಂತ ವಿದ್ಯಾರ್ಥಿಗಳಿರಬಹುದು. ಆದ್ರೆ ನಮಗೆ ಎಲ್ಲಿ ಸಮಯವಿಲ್ಲವೋ ಅಲ್ಲಿ ಸ್ಥಳ ಅನ್ನುವಂಥದ್ದು ಕೂಡ ಇರುವುದಿಲ್ಲ, ಅಥವಾ ಸ್ಥಳ ಅನ್ನೋದಕ್ಕಿಂತ ಸಮಯದ ಮಧ್ಯದಲ್ಲಿರುವಂತ ಒಂದು ಸಮಯ ಇರುವುದಿಲ್ಲ.
ಅದೆರಡು ಇಲ್ಲದೆ ಇರುವಂತ ಒಂದು ಸಂಗತಿಯೇ ನಿತ್ಯತ್ವ. I don't know actually what I cannot imagine about it. A timeless state, where a timeless state, that is eternity. There is no time, so we are entering into eternity in the new heaven and the new earth. ಅದರಿಂದ ನಮ್ಮ ಜ್ಞಾನಕ್ಕೆ ಅದು ಮೀರಿದಂತದ್ದು ಸಹೋದರು ಕೂಡ ಹೇಳ್ತಾ ಬಂದ ಹಾಗೆ. ಯಾಕಂದ್ರೆ ಒಂದು ಸಮಯವಿಲ್ಲದಂತ ಒಂದು ಪರಿಸ್ಥಿತಿ ಹೇಗೆ ಇರ್ತದೆ ಅನ್ನೋದು ಅರ್ಥ ಮಾಡಿಕೊಳ್ಳುವಂಥದ್ದೇ ಕಷ್ಟ. But in Revelation chapter 21 very clearly says that we are going to dwell at the same time in the same place that is called a New Jerusalem. ನಾವು ಅಲ್ಲಿ 21ನೇ ಅಧ್ಯಾಯದಲ್ಲಿ ಸ್ಪಷ್ಟವಾಗಿ ಓದ್ತಾ ಬರ್ತೇವೆ, ಹೊಸ ಯೆರೂಸಲೇಮ್ ಅನ್ನುವಂತ ಆ ಸ್ಥಳದಲ್ಲಿ ನಾವೆಲ್ಲರೂ ಕೂಡ ಆ ಸಮಯಗಳಲ್ಲಿ ಇರುವಂತವರಾಗಿರ್ತೇವೆ. It's a beautiful city, beautiful city. ಅದು ಬಹಳ ಸೌಂದರ್ಯ ಉಳ್ಳಂತ ಒಂದು ನಗರ, ಪಟ್ಟಣ. It's a cubical city. ಚಚ್ಚೌಕವಾಗಿರುವಂತ ಒಂದು ಸ್ಥಳ, ಅಂದ್ರೆ ಅದರ ಎತ್ತರ, ಉದ್ದ, ಅಗಲ ಎಲ್ಲ ಒಂದೇ ಅಳತೆ ಇರ್ತದೆ. Yeah, it is for your information, from Kanyakumari to Kashmir, that is the length. ಅಲ್ಲಿ ಒಂದು ವೇಳೆ ಅದನ್ನ ಅರ್ಥ ಮಾಡ್ಕೊಳ್ಬೇಕಾದ್ರೆ ಕಾಶ್ಮೀರದಿಂದ ಕನ್ಯಾಕುಮಾರಿಯವರೆಗೆ ನೇರವಾದಂತ ಒಂದು ಗೆರೆ. Same is the breadth also, same breadth. ಅದೇ ರೀತಿ ಅಡ್ಡವಾಗಿಯೂ ಕೂಡ ಮೇಲಿಂದ ಕೆಳಗೆ ಹೇಗಿತ್ತೋ ಅಷ್ಟೇ ಅಳತೆ ಅಡ್ಡವಾಗಿಯೂ ಕೂಡ ಇರುವಂತದ್ದಾಗಿರ್ತದೆ. At the same height, you imagine. ಅನಂತರ ಮತ್ತೆ ಎತ್ತರಕ್ಕೆ ಹೋಗುವಾಗ ಅಷ್ಟೇ ಎತ್ತರ ಇರ್ತದೆ. Such a huge city, it's a cubical city. ಅಂತ ಬೃಹದಾಕಾರವಾದಂತ ಚಚ್ಚೌಕವಾದಂತ ಒಂದು ಪಟ್ಟಣ ಅದು. And much more, that is all made of gold. That is wonderful. ಅಲ್ಲಿ ಇನ್ನೂ ಬಹಳ ಆಶ್ಚರ್ಯಕರ ಸಂಗತಿ ಏನೆಂಬುದಾಗಿ ನೋಡುವಾಗ ಎಲ್ಲವೂ ಕೂಡ ಅದರ ಬೀದಿ ಎಲ್ಲವೂ ಕೂಡ ಚಿನ್ನದಿಂದ ಮಾಡಲ್ಪಟ್ಟಿದೆ. Today we are driving on a road where with a tar or a concrete is there. ನಾವು ಇವತ್ತು ಒಂದು ವೇಳೆ ನಮ್ಮ ವಾಹನಗಳನ್ನ ಅಥವಾ ನಾವು ನಡೆದಾಡುವಂತದ್ದೆಲ್ಲವೂ ಕೂಡ ರಸ್ತೆ ಡಾಂಬರೀಕರಣವಾಗಿರ್ತದೆ ಅಥವಾ ಸಿಮೆಂಟ್ ಇಂದ ಮಾಡಲ್ಪಟ್ಟಂತ ರಸ್ತೆಗಳು. But in New Jerusalem, the entire street is gold. ಆದ್ರೆ ಹೊಸ ಯೆರೂಸಲೇಮ್ ನಲ್ಲಿ ನೋಡುವಾಗ ಅಲ್ಲಿರುವಂತ ಎಲ್ಲಾ ಬೀದಿಗಳು ಅದು ಚಿನ್ನದಿಂದ ಮಾಡಲ್ಪಟ್ಟಂತ ಬೀದಿಗಳು. If God willing, we will consider that city and New Jerusalem in the coming classes. ಇನ್ನು ಮುಂದಿನ ಅಧ್ಯಯನಗಳಲ್ಲಿ ನಾವು ಆ ಹೊಸ ಯೆರೂಸಲೇಮ್ ಮತ್ತು ಆ ಪಟ್ಟಣ ಅಥವಾ ಯೆರೂಸಲೇಮ್ ಅನ್ನುವಂತ ಪಟ್ಟಣ ಇದರ ಕುರಿತು ನಾವು ಅಧ್ಯಯನವನ್ನ ಮಾಡುವಂತರಾಗಿರೋಣ. So just we have started the study, that is importance of the dispensation. That is the only thing I pointed out. Now few more basic things I have to teach you before going to the millennium. ನಾವು 1000 ವರ್ಷ ಆಳ್ವಿಕೆ ಅಧ್ಯಯನಕ್ಕೆ ಹೋಗುವಂತ ಮೊದಲು ಇನ್ನೂ ಕೆಲವು ಮೂಲವಾದಂತ ವಿಷಯಗಳನ್ನ ನಾನು ನಿಮಗೆ ಕಲಿಸಬೇಕು. ಅದನ್ನ ನಾವು ದೇವರ ಚಿತ್ತವಾದ್ರೆ ಮುಂದಿನ ವಾರ ನೋಡುವಂತರಾಗಿರೋಣ. May God bless this words to our heart as we study the subject of millennium. ನಾವು ಈ 1000 ವರ್ಷ ಆಳ್ವಿಕೆ ಕಳೆಯುತ್ತಾ ಬಂದ ಹಾಗೆ ದೇವರ ಈ ವಾಕ್ಯಗಳನ್ನ ನಮ್ಮ ಹೃದಯಕ್ಕೆ ಆಶೀರ್ವದಿಸಿ ಕೊಡುವಂತವನಾಗಿರ್ಲಿ. ಥ್ಯಾಂಕ್ ಯು. ದೇವರಿಗೆ ಸ್ತೋತ್ರ ಉಂಟು.